ಈ ಪದ ಅಸಂವಿಧಾನಿಕ ಪದ ವಾಪಸ್ ತೆಗಿಬೇಕು. ಅವ್ರು ಹೇಳಿರ್ತಕ್ಕಂಥ ಅಧ್ಯಕ್ಷರೇ, ನಾನು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ, ನಾನು ಹೇಳಿದ್ದು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂದ್ರೆ, ಅವರ ಕಾಂಗ್ರೆಸ್ ಆಫೀಸಿನ ಹಣ ತಗೊಂಡು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸರ್ಕಾರದ 60 ಕೋಟಿ ಹೋಗ್ತಾ ಇದೆ, 60-70 ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ. ಸರ್ಕಾರದ ಹಣ ಹೋಗ್ತಾ ಇರೋದು ಇಲ್ಲಿ. ಹಣದುಬ್ಬರ ಜಾಸ್ತಿ ಆಗಿದೆ. ಈಗ ಹಣದುಬ್ಬರ ಜಾಸ್ತಿ ಆಗಿದೆ. ಸರ್ಕಾರದಲ್ಲಿ ಹಣ ಕಡಿಮೆ ಇದೆ. ಬೇರೆ ಬೇರೆ ಯೋಜನೆಗಳಿಗೆ ಕೂತ್ಕೊಳ್ಳಿ, ಕೇಳಿ ಕೇಳಿ ಮಾತು ಕೇಳಿ. ಅಧ್ಯಕ್ಷ ಕೂತ್ಕೊಂಡ ಕೇಳಿ ಅವ್ರನ್ನ. ಅಲ್ಲಿ ಕೂತ್ಕೊಳ್ಳಿ ಕೇಳಿ, ಅಲ್ಲಿ ಹೇಳ್ಬೇಕಲ್ಲ ಕೂತ್ಕೊಳ್ಳಿಕ್ಕೆ. ಮೊದಲು ಕ್ಷಮೆ ಕೇಳಿ. ಮಾನ್ಯ ಅಧ್ಯಕ್ಷ ಕ್ಷಮೆ ಕೇಳಲೇಬೇಕು. ಅದಕ್ಕೆ ನಾನು ಅವ್ರು ಹೇಳಿರ್ತಕ್ಕಂಥ ಪದಕ್ಕೆ ಕಾಂಗ್ರೆಸ್ ಪಾರ್ಟಿಯವರು ಅಧ್ಯಕ್ಷರೇ, ಅವರ ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ ಅವರು ಸಂಬಳ ಕೊಡ್ಲಿ. ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಸಂಬಳ ಕೊಡ್ಲಿ. ಎತ್ತಿರ್ತಕ್ಕಂಥದ್ದು ಯಾವ ನ್ಯಾಯ? ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ವಾಪಸ್ ತಗೊಳ್ಳಿ. ಯಾವ್ದು ಹಳ್ಳಿಯವರು ಕ್ಷಮೆ ಕೇಳಬೇಕು, ಪಾಣಿಗೆ ದುಡ್ಡು ಕೊಡ್ಬೇಕು. ಅಧ್ಯಕ್ಷ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು. ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಕಾಂಗ್ರೆಸ್ ಸರ್ಟಿಫಿಕೇಟ್ ದುಡ್ಡು ಕೊಡ್ಬೇಕು. ಇವರ ಮುಟ್ಟಾಳ್ತಾರನ್ನ ತೆಗೆದು ನಮ್ಮ ಎಲ್ಲಾ ದುಡ್ಡನ್ನ ಸರ್ಕಾರ ಯಾರು ಧಕ್ಕೆ ತಂದಿರ್ತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರ್, ಸರ್ಕಾರದ ಟ್ಯಾಕ್ಸ್ ಪೇಯರ್ ಕೊಡುವಂಥದ್ದು. ನೀವು ಸರ್ಕಾರದ ಹಣ ತಗೊಂಡೋಗಿ ನಿಮ್ ಪಾರ್ಟಿ ಕಾರ್ಯಕರ್ತರಿಗೆ ಕೊಟ್ರೆ ಮಾನ್ಯ ಎಷ್ಟು ಸರಿ ಇರ್ತೈತೆ? ವಿರೋಧ ಪಕ್ಷದ ನಾಯಕರು ನಾನ್ ಮಾತಾಡ್ತಾ ಇದ್ದೀನಿ. ಆಗಲ್ಲ. ಉತ್ತರ ಕೊಟ್ಬಿಟ್ಟಿದ್ದಾರೆ ಅವರು. ಉತ್ತರ ಕೊಟ್ಟಿದ್ದಾರೆ. ಆಗಲ್ಲ. ನಾನು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ, ಸದುದ್ದೇಶ ಇರೋದು ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ? ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ? ಟ್ಯಾಕ್ಸ್ ಪೇಯರ್ಸ್. ಆಯ್ತು. ಈಗ ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಉತ್ತರ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ದಂತ ಹೇಳಿದ್ದಾರೆ. ಚರ್ಚೆ ಮಾಡಬಹುದು. ಆಯ್ತಲ್ಲ, ಉತ್ತರ ಕೊಟ್ಟಿದ್ದಾರಲ್ಲ, ಪರಿಶೀಲನೆ ಮಾಡ್ದಂತ ಹೇಳಿದ್ದಾರೆ. ನೀವು ಮಧ್ಯೆ ತಡೆದ್ರೆ ಟೈಮ್ ಹೋಗ್ತದೆ. ನಾನು ಮಾತಾಡಿದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ದಂತ ಹೇಳಿದ್ದಾರೆ. 10 ನಿಮಿಷನೂ ಆಗಲ್ಲ, 5 ನಿಮಿಷ ಮುಗಿದ ಆಗಲ್ಲ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಒಳ್ಳೆ ಪದ ಅಬ್ಜೆಕ್ಷನ್ ಮಾಡಿದ್ರೆ ಇದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ಅವರಿಗೆ ಅಡಚಣೆ ಮಾಡ್ತಾ ಇರಲಿಲ್ಲ. ಈಗ ನಾವು ಅವ್ರ ಪಾರ್ಟಿಯವರು ಅವ್ರದ ಕಾಂಗ್ರೆಸ್ ಆಫೀಸಿಂದ ಕೊಟ್ಟಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಇದು ಸರ್ಕಾರದ ಹಣ. ಸರ್ಕಾರದ ಹಣ ಅಂತ ಹೇಳಿದ್ರೆ ನಾವು ಈಗ ಪಾಸ್ ಮಾಡ್ಬೇಕು ಬಿಲ್ನ. ಅಧಿಕಾರಿಗಳನ್ನ ಮುಖ್ಯಮಂತ್ರಿಗಳು ಕೇಳಿದೆ. ಮುಖ್ಯಮಂತ್ರಿಗಳು ಕೇಳಿದೆ ನಾನು. 5 ಗ್ಯಾರಂಟಿಗಳು ಸರಿಯಾಗಿ ನಡೀತಾ ಇದೆ. ಮುಖ್ಯಮಂತ್ರಿಗಳನ್ನ ನಾನು ಕೇಳಿದೆ, ಏನು ಬಿಲ್ ಪಾಸ್ ಮಾಡ್ಬೇಕಾದ್ರೆ ನಾವು ವಿರೋಧ ಮಾಡ್ತೀರಿ ಅಂತ ಹೇಳಿದೆ. ಮುಖ್ಯಮಂತ್ರಿ ಕೇಳಿದೆ ನಾನು, ಬಿಲ್ ಪಾಸ್ ಮಾಡ್ಬೇಕಾದ್ರೆ ನಾವು ವಿರೋಧ ಮಾಡ್ತೀನಿ. ಹಂಗ್ ಮಾಡ್ಬೇಡಪ್ಪ, ಯಾರು ಇತಿಹಾಸದಲ್ಲಿ ಯಾರು ಮಾಡಿಲ್ಲ. ಫೈನಾನ್ಸ್ ಬಿಲ್ ಇದು, ಮಾಡಿದ್ರೆ ಕೆಟ್ಟ ಸಂಪ್ರದಾಯಕ್ಕೆ ಹೋಗ್ತೈತೆ, ಮಾಡಬೇಡ ಅಂತ ಹೇಳಿದ್ರು ನನಗೆ. ಮುಖ್ಯಮಂತ್ರಿಗಳು ಹೇಳಿದ್ರು. ನಾವು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ, ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ, ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವ್ ಹೆಂಗ್ ಪಾಸ್ ಮಾಡ್ಬೇಕು? ಹೆಂಗ್ ಪಾಸ್ ಮಾಡ್ಬೇಕು? ನೀವೇ ಬಿಲ್ ಪಾಸ್ ಆಗಬೇಕು. ಗಲಾಟೆ ಮಾಡೋಣ ಫೈನಾನ್ಸ್ ಬಿಲ್ಗೆ. ನಿಮ್ಗೂ ಕೆಟ್ಟ ಹೆಸರು, ಫೈನಾನ್ಸ್ ಬಿಲ್ ಮಾಡಬಾರ್ದು ಅಂತ ಕಾನೂನೇನೇ ಇಲ್ಲ, ಮಾಡ್ತೀರಿ. ಯಾರು ಕೆಟ್ಟ ಹೆಸರು ಬರ್ತದೆ? ನಿಮ್ ಕೆಟ್ಟ ಹೆಸರು ಬರ್ತದೆ. ನನ್ನ ಉದ್ದೇಶ ಇರ್ತಕ್ಕಂಥದ್ದು ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟು. ಯಾರೋ ಬಡವ ಕಟ್ತಾನೆ,
ಬರ್ತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಡೆತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ ಅವ್ನು. ಬೆಂಕಿ ಪಟ್ಟಣ ಗೀರಿದ್ರು, ಬೀಡಿ ಸೇದಿದ್ರು, ಎಣ್ಣೆ ಹೊಡೆದ್ರು ಟ್ಯಾಕ್ಸು, GST ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ಅಧ್ಯಕ್ಷರೇ 60 ರಿಂದ 70 ಕೋಟಿ ಆಗುತ್ತೆ. 60 ರಿಂದ 70 ಕೋಟಿ ಆಗುತ್ತೆ ಅವ್ರಿಗೆ ಖರ್ಚು ವೆಚ್ಚ, ಅವರ TA DA ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇರಿಸ್ತಾರೆ, ಅಷ್ಟು ಬಂದೇ ಬರ್ತದೆ. ಆಗ್ಲಿ, ಅವ್ರ 5 ವರ್ಷಕ್ಕೆ 60 ಕೋಟಿ ಹಾಗೆ ಆಗ್ತೈತೆ. ಅಷ್ಟು ಹಣ ಖರ್ಚಾಗ್ತೈತೆ. ಈ ಹಣ ಖರ್ಚಾದ್ರೆ ನಮ್ಮ ಇಲ್ಲಿ ಅವ್ರಿಗೆಲ್ಲರಿಗೂ ನಾವು ಇಲ್ಲಿ ಇದುವರೆಗೂ 75 ವರ್ಷ ಆದ್ಮೇಲೆ, ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ತಾಲೂಕಿಗೆ MLA, ಅದು ಕಾಂಗ್ರೆಸ್ MLA ಇರ್ಬೋದು, JDS MLA ಇರ್ಬೋದು, BJP MLA ಇರ್ಬೋದು, ತಾಲೂಕಿಗೆ MLAನೇ ಸುಪ್ರೀಂ. ನಾವು ಎಲೆಕ್ಟೆಡ್ ಬಾಡಿ, ನಾವು ನಾಮಿನೇಟೆಡ್ ಬಾಡಿ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಟ್ ಆಗಿ ಬಂದಿರೋರು ನಾವು, ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿದ್ದೀರಿ ನಾವು, ಬಿ ಫಾರಂ ತಗೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿರೋರು ನಾವು. ಯಾರೋ ನೀವು ನಾಮಿನೇಟೆಡ್ ಮಾಡೋ ಕೈ ಕೆಳಗಡೆ ಕೂತ್ಕೊಂಡ ಗುಲಾಮರ ನಾವು, ಗುಲಾಮರ ಅಲ್ಲ ನಾವು. ಅದಲ್ಲೇ ಗುಲಾಮರ ನಾವು. ಬೇಕಾಗಿಲ್ಲ. ಅವ್ರು ನಾಟ್ ಎ ಸರ್ವೆಂಟ್, ನಾಟ್ ಎ ಕಾಂಗ್ರೆಸ್ ಪಾರ್ಟಿಯ ಸರ್ವೆಂಟ್ಗಳಲ್ಲ ನಾವು. ವಿ ಆರ್ ಎಲೆಕ್ಟೆಡ್. ಡೆಮಾಕ್ರಸಿಯಲ್ಲಿ ಎಲೆಕ್ಟ್ ಆಗಿ ನಾವು ಬಂದಿದ್ದೀರಿ. ನಾವು ಎಲ್ಲಾ ಸಮಿತಿಗಳು ಹೇಳಿದ್ರು, ಎಲ್ಲಾ ಸಮಿತಿಗಳು ಏನೇನಾಗಿದೆಯೋ, ರಾಜೀವ್ ಗಾಂಧಿ ಯೋಜನೆಯಿಂದ ಹಿಡಿದು, ಇಂದಿರಾ ಗಾಂಧಿ ಯೋಜನೆಯಿಂದ ಹಿಡಿದು, ವಾಜಪೇಯಿ ಯೋಜನೆ, ಎಲ್ಲಾ ಯೋಜನೆಗಳಿಗೂ ನಾವೇ ಅಧ್ಯಕ್ಷರು. ಒಂದ್ಸರಿ ಸರ್ಕಾರ ಯಾರದೇ ಹೆಸರು ಇಡ್ಲಿ, ಕಾಂಗ್ರೆಸ್ ಪಾರ್ಟಿ ಯೋಜನೆ ಆಗ್ಲಿ, ಅದು ಕಾಂಗ್ರೆಸ್ ಪಾರ್ಟಿ ಯೋಜನೆ ಆದ್ರೂ ಕೂಡ ಆಸ್ ಎ MLA ಮೈ ಡ್ಯೂಟಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಅದನ್ನ ರೀಚ್ ಮಾಡುವಂಥದ್ದು ನನ್ನ ಡ್ಯೂಟಿ. ಅದು ನಾವು ಮಾಡಬೇಕು. ನೀವೇನ್ ಮಾಡ್ತಾ ಇದ್ದೀರಾ? ಈಗ ಜಿಲ್ಲಾ ಮಂತ್ರಿಗಳು ಬರ್ತಾರೆ, ಜಿಲ್ಲೆಗೆ ಅವರೇ ಸುಪ್ರೀಂ. ಯಾವುದೇ ಇರಲಿ, ಯಾರೇ ಸರ್ಕಾರ ಇರಲಿ, ಜಿಲ್ಲೆಗೆ ಅವರೇ ಸುಪ್ರೀಮು. ರಾಜ್ಯಕ್ಕೆ ಮುಖ್ಯಮಂತ್ರಿ, ನಮಗೆ ವಿರೋಧ, ಮುಖ್ಯಮಂತ್ರಿ ಬೇಡ ಅಂತ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಅವರೇ ಸುಪ್ರೀಮು. ರಾಜ್ಯಕ್ಕೆ ಅವರೇ ಸುಪ್ರೀಮು, ಜಿಲ್ಲೆಗೆ ಮಂತ್ರಿನೇ ಸುಪ್ರೀಮು, ತಾಲೂಕಿಗೆ MLAನೇ ಸುಪ್ರೀಮು, ಸದನಕ್ಕೆ ನೀವೇ ಸುಪ್ರೀಂ. ನಾನು ಹೇಳಿದೆ ಸ್ವಲ್ಪ ಇನಾನಿಮಸ್ ಆಗಿ ಎಲೆಕ್ಟ್ ಮಾಡಿದ್ದೀರಿ. ಸರ್ವಾನುಮತದಿಂದ ನಿಮ್ಮನ್ನು ಎಲೆಕ್ಟ್ ಮಾಡಿದ್ದೀರಿ ನಾವು. ನೀವು ಆ ಕಡೆನೇ ತಿರುಗ್ತೀರಿ, ಯಾಕೋ ನೋಡಿದ್ರೆ ಗೊತ್ತಿಲ್ಲ, ಆ ಕಡೆನೇ ತಿರುಗ್ತಾ ಇರ್ತೀರ. ಸರ್ವಾನುಮತದಿಂದ ನಿಮ್ಮನ್ನು ಎಲೆಕ್ಟ್ ಮಾಡಿರೋದು. ಅದರಿಂದ ನೀವು ಶಾಸಕರನ್ನ ಯಾರೋ ಹೊಡೆದ್ರು ಅಂತ ಇಟ್ಕೊಳ್ಳಿ, ಯಾವುದೇ ಪಾರ್ಟಿ ಶಾಸಕರಾಗ್ಲಿ, ಶಾಸಕರ ಮೇಲೆ ಅಲ್ಲೇ ಆಯ್ತು ಅಂತ ಇಟ್ಕೊಳ್ಳಿ, ನೀವು ನಮ್ಮ ಜೊತೆ ಬರಬೇಕು. ನೀವು ನಮ್ಮ ಸುರ್ಪತಿ, ಯಾವುದೇ ಪಾರ್ಟಿಯವರಾಗಿ, ಇವತ್ತು ನಮಗಾಗ್ತತೆ, ನಾಳೆ ಕಾಂಗ್ರೆಸ್ಗೂ ಆಗ್ತತೆ. ಅವ್ರೇನು ಪರ್ಮನೆಂಟ್ ಗಿರಾಕಿ ಅಂತ ತಿಳ್ಕೊಂಬಿಟ್ಟವ್ರೆ. 3 ವರ್ಷ ಆದ್ಮೇಲೆ ನೀವು ಇರೋದೇ ಇಲ್ಲ. 2028ಕ್ಕೂ ಯಾರು ಇಲ್ಲೇ ಇಲ್ಲ. 30 ವರ್ಷದಲ್ಲಿ ಯಾರು ರಿಪೀಟೇ ಆಗಿಲ್ಲ. 30 ವರ್ಷದಲ್ಲಿ ಎಲ್ಲ ಬಂದವರೆಲ್ಲ ಹೇಳಿದ್ರು, ನಾನೇ 20 ವರ್ಷ 30 ವರ್ಷ ಅಂದ್ರು. ಈಗ ರಿಪೀಟ್ ಆಗುತ್ತೆ. ಯಾರು ರಿಪೀಟ್ ಆಗ್ಲೇ ಇಲ್ಲ. ಎಲ್ಲ 1 ವರ್ಷ 2 ವರ್ಷ 4 ವರ್ಷ ಎಲ್ಲ ಹೊಟ್ಟೋದ್ರು. ಈ CM ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ನಮ್ಗೆ, ಹೊಸ CM ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಾನು ಹೇಳೋದು ನೋಡಿ, ಅವ್ರಿಗೆ ಇದು ನೀವು ಮೊನ್ನೆ ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲರೂ ಎಲ್ಲೂ ಚರ್ಚೆನೇ ಆಗಿಲ್ಲ. ಸರ್ಕಾರದಲ್ಲೂ ಚರ್ಚೆ ಆಗಿದೆ ಅನ್ನೋ ಗೊತ್ತಿಲ್ಲ. ನಮ್ಮ ಮೀಟಿಂಗ್ ಅಲ್ಲೂ ಚರ್ಚೆ ಆಗಿಲ್ಲ. ನಮ್ಮ ಮೀಟಿಂಗ್ ಆದ ತಕ್ಷಣ MLAಗಳೆಲ್ಲ ದುಡ್ಡು ಕೇಳ್ತಾ ಇದ್ದಾರೆ, ಸ್ಯಾಲ್ರಿ ಜಾಸ್ತಿ ಮಾಡಿ, TA ಜಾಸ್ತಿ ಮಾಡಿ ಅಂತೇಳಿ ಪತ್ರಿಕೆ ದೊಡ್ಡ ಹೆಡ್ಲೈನ್ಸು. ಅವಮಾನ ಅದು ಬರಬಾರ್ದಾಗಿತ್ತು. ಎಲ್ಲಿ ಚರ್ಚೆ ಆಗಿದೆ? ಬಿಲ್ ಏನನ್ನ ತರ್ತಾ ಇದ್ದೀರಾ? ಏನು ಬಿಲ್ ಏನು ತರ್ತಾ ಇಲ್ಲ. ಎಷ್ಟು ದೊಡ್ಡ ಚರ್ಚೆ ಆಯ್ತು. ಜನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡಿದ್ರು. ಯಾರು MLAಗಳಿಗೆ ನಾನು ಹೇಳೋದು. ಒಂದು ನಿಮಿಷ, ಇದಕ್ಕೆ ನಾನು ಇಲ್ಲ, ನನ್ನ ಹೆಸರು ಬಂದಿದೆ, ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಅರವಿಂದ್ ಬೆಲ್ಲದ ಉಪನಾಯಕರು ಪಗಾರ ಏರಿಸ್ರಿ ಅಂತ ಹೇಳಿದ್ರು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದಾರೆ. ನಾವು ಹಂಗೆ ನಾ ಏನ್ ಹೇಳಿದೆ, MLAಗಳು ತಮ್ಮ ಪಗಾರ ಏರಿಸ್ಕೊಳ್ಳುವಂತ ಪದ್ಧತಿ ತಪ್ಪು ಪದ್ಧತಿ. ಇದು ಜನ ಎಲ್ಲ ನಮ್ಮನ್ನ ಬೈತಾರ, ಜನ ಎಲ್ಲ ನಗ್ತಾರ ನಮ್ಮನ್ನ ನೋಡಿ. ಹಾಗಾಗಿ ನಮ್ಮ ಪಗಾರ ನಾವು ಏರಿಸ್ಕೋಬಾರ್ದು. ಅದಕ್ಕೂ ಕೂಡ ಒಂದು ಕಮಿಟಿ ಮಾಡ್ರಿ, ಆ ಕಮಿಟಿ ಅದನ್ನು ಪರಿಶೀಲನೆ ಮಾಡ್ಲಿ ಅಂತೇಳಿ ನಾನು ನಿಮ್ ಮುಂದೆ ಹೇಳಿದ್ದೆ. ನಾ ಪಗಾರ ಏರಿಸ್ರಿ ಅಂತ ಯಾವಾಗೂ ಹೇಳಿಲ್ಲ. ಹಾಗಾಗಿ ಅದನ್ನ ದಾಖಲೆ ಎಲ್ಲ ಸರಿ. ನಾನು ಹೇಳೋದು, ಈಗ
ಅಧ್ಯಕ್ಷರಿಗೆ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದಂತ ಹಾಗೂ ಸನ್ಮಾನ್ಯ ಕೆಳಮನೆಯ ಮೇಲ್ಮನೆಯ ಅಧ್ಯಕ್ಷರು ಇದ್ದಂತ ಆ ಕಮಿಟಿ ಮೀಟಿಂಗ್ನೊಳಗ ಈ ವಿಷಯ ಪ್ರಸ್ತಾಪ ಆಯಿತು. ಯಾರು ಪ್ರಸ್ತಾಪ ಮಾಡಿದ್ರು, ಯಾರು ಅದ್ರ ಬಗ್ಗೆ ಹೇಳಿದ್ರು, ಯಾರು ನಂದು ಸರಿಯಾದ ನಿಲುವು ಆಗೋದಿಲ್ಲ. ಒಂದ್ ಸೆಕೆಂಡ್ ಕೇಳಿ. ನಾನೇ ಇದನ್ನ ಪ್ರಸ್ತಾವನೆ ಮಾಡಿದೆ, ಡೈರೆಕ್ಟ್ ಆಗಿ ಬೇಡ, ಒಂದು ಕಮಿಟಿ ಮುಖಾಂತರ ಮಾಡಿ ಅಂತ ಹೇಳಿದೆ ಅಂತ ಅವ್ರು ಹೇಳ್ತಾ ಇದಾರಲ್ಲ. ಆದ್ರೆ ಅವತ್ತು ಚರ್ಚೆ ಆಯ್ತು, ಕೆಲವು ಶಾಸಕರು ಇದನ್ನು ಪ್ರಸ್ತಾಪ ಮಾಡಿದ್ರು. ಇಷ್ಟು ವರ್ಷದಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.